ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ, ಸರಿ ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಇತ್ತೀಚೆಗಷ್ಟೇ ಮತ್ತೆ ರಾಮುಲು ವರ್ಸಸ್ ರೆಡ್ಡಿ ಒಂದಷ್ಟು ಗಲಾಟೆ ರಾಜ್ಯ ಬಿಜೆಪಿಗೆ ಮುಜುಗರ ಉಂಟು ಮಾಡುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ಬಗೆಹರಿಸುವಂಥ ಸಾಧ್ಯತೆಗಳಿದೆ? ಈ ಎಲ್ಲ ವಿಚಾರಗಳನ್ನು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಜೊತೆಗೆ ಮಾಜಿ CM ಸದಾನಂದ ಗೌಡರು ಇದ್ದಾರೆ, ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀನಿ. ಸರ್, ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೊಂದು ಸಮಸ್ಯೆಗಳು ಉದ್ಭವಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಈ ಹಿಂದಿನ ಸಮಸ್ಯೆಗಳೇ ಬಗೆಹರಿತಾ ಇಲ್ಲ. ಈ ಸಮಸ್ಯೆಗಳು ರಾಜ್ಯ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಪೆಟ್ಟು ಬೀಳುತ್ತೆ? ಪ್ರಾಯಶಃ ಬಳ್ಳಾರಿ ಜಿಲ್ಲೆಯ ನಮ್ಮ ಎರಡು ಪ್ರಮುಖ ನೇತಾರರು ನೀವು ಹೇಳಿದ ರೀತಿಯಲ್ಲಿ ನಮ್ಮ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಶ್ರೀರಾಮುಲು ಅವರಂತೂ ಬೇರೆ ಬೇರೆ ಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ರಾಜ್ಯದಲ್ಲಿ ST ಮೋರ್ಚಾದ ಅಧ್ಯಕ್ಷರಾಗಿದ್ದುಕೊಂಡು ಆ ಒಂದು ಸಮಾಜದ ಅತ್ಯಂತ ಪ್ರಮುಖ ನಾಯಕರಾಗಿ ಮೂಡಿ ಬಂದಿರುವಂಥದ್ದು ನಾವು ಕಂಡಿದ್ದೇವೆ. ಇತ್ತೀಚೆಗೆ ನಡೆದಂಥ ಚುನಾವಣೆಯ ಹಿನ್ನೆಲೆ ಆ ಸಂದರ್ಭದಲ್ಲಿ ನಮ್ಮ ಜನಾರ್ದನ್ ರೆಡ್ಡಿಯವರಿಗೆ ವಿಶೇಷವಾದಂಥ ಪ್ರವೇಶ ಬಳ್ಳಾರಿಗೂ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರು ಕೂಡ ಚುನಾವಣಾ ಸಂದರ್ಭದಲ್ಲಿ ಭಾಗವಹಿಸಿರುವಂಥದ್ದು ಇದನ್ನೆಲ್ಲ ನಾವು ಕಂಡಿದ್ದೇವೆ. ಎಲ್ಲೋ ಒಂದು ಭಾಗದಲ್ಲಿ ಇವರ ಮಧ್ಯೆ ವಿಷ ಬೀಜ ಬಿತ್ತುವಂಥ ಕೆಲಸ ಕಾರ್ಯಗಳನ್ನು ಕೆಲವರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ಅಲ್ಲಿ ಹೋದಾಗ ನನಗೆ ತಿಳಿದಂಥ ಸಂಗತಿಗಳು. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಟ್ಟಿಗಿರಬೇಕು, ಇದು ನಮ್ಮ ಅಪೇಕ್ಷೆ. ನಮ್ಮ ಸಂಘಟನೆಗೂ ಅದು ಬಲ ಕೊಡ್ತದೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಬೇರೆ ಬೇರೆ ದಡದಲ್ಲಿ ನಿಂತು ಅವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಪಾರ್ಟಿಗೆ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ ಆಗುವಂಥದ್ದು ಖಂಡಿತ. ಆದರೆ ಈಗ ಇರುವಂಥ ಒಂದು ಸಣ್ಣ ಬಿರುಕು ಏನು ಅವರ ಮಧ್ಯದಲ್ಲಿ ಆಗಿದೆ, ಇದು ಸರಿಪಡಿಸಲಾಗದ ಬಿರುಕು ಅಲ್ಲ. ಒಂದು ಕಾಲದಲ್ಲಿ ಗಟ್ಟಸೆ ಅಂಥ ಒಂದು ಜೋಡಿಯೇ ಇಲ್ಲ ಅಂತ ಹೇಳುವಂಥದ್ರಲ್ಲಿ ಈಗ ಸಣ್ಣ ಒಂದು ಬಿರುಕು, ಒಮ್ಮೆ ಅದು ಸಮಾಧಾನ ಆದರೆ ಮತ್ತೆ ಅವರು ಹಳೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆಗುವಂಥ ಲಕ್ಷಣಗಳಿದ್ದಾವೆ. ಹೀಗಾಗಿ ನಾನು ಶ್ರೀರಾಮುಲು ಈಗ ಮಾತಾಡಿದೆ, 10 ನಿಮಿಷದ ಹಿಂದೆ ಶ್ರೀರಾಮುಲು ಜೊತೆ ಒಂದು 2 ನಿಮಿಷ 3 ನಿಮಿಷಗಳ ಕಾಲ ನಾನು ಮಾತಾಡಿದೆ. ಅವರಲ್ಲಿ ಯಾವುದೇ ರೀತಿಯ ಹೇಳಿಕೆಗಳು ಮತ್ತೊಂದು ಮಾಡುವಂಥ ಅಗತ್ಯಗಳಿಲ್ಲ. ಎಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ಅದನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡೋಣ ಮತ್ತು ನೀವು ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳಿದ್ದೇವೆ. ಅವರು 100ಕ್ಕೆ 100 ನಾನು ಬೇರೆ ಪಕ್ಷಕ್ಕೆ ಹೋಗುವಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ, ನೀವು ಅದನ್ನು ಖಂಡಿತವಾಗಿಯೂ ಆ ಮಾತನ್ನು ನಂಬಿ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಮತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂಥ ಸಹಜ, ನೀವೆಲ್ಲ ಸೇರಿ ಕರೀರಿ, ನಾನು ಬರ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಸರ್, ಒಂದು ವಿಚಾರ, ಈಗ ಸಂಡೂರು ಎಲೆಕ್ಷನ್ನಲ್ಲಿ ಸೋಲಿನ ವಿಚಾರವಾಗಿ ಒಂದು ಸಮಿತಿ ವರದಿ ಕೊಡಬೇಕಾಗತ್ತೆ, ಅದರ ನೇತೃತ್ವ ನಿಮ್ಗೆ ಕೊಟ್ಟಿರುವಂಥದ್ದು. ವರದಿಗೆ ಬರುವ ಮುಂಚೆನೇ ಅಗರ್ವಾಲ್ ಅವರು ಯಾಕೆ ಈ ಪ್ರಶ್ನೆಗಳನ್ನು ಶ್ರೀರಾಮುಲು ಅವರಿಗೆ ಕೇಳ್ತಾರೆ ಅಂತ? ಸರಿ, ನನಗೆ ಇದರ ಬಗ್ಗೆ ಗೊತ್ತಿಲ್ಲ. ರಾಜ್ಯದ ಎಲ್ಲ ನಮ್ಮ ಪಕ್ಷದ ವಿಚಾರಗಳು ವಿದ್ಯಮಾನಗಳಾದಾಗ ಈ ಸೋಲಿನ ಬಗ್ಗೆ ಕೂಡ ಚರ್ಚೆಗಳಾಯಿತು. ಈ ಸಂದರ್ಭದಲ್ಲಿ ಪ್ರಾಯಶಃ ಅಗರ್ವಾಲ್ರಿಗೆ ಅಭ್ಯರ್ಥಿ ಬಂದು ಹೇಳಿದ್ದಿರ್ಬೋದು ಅಥವಾ ಬೇರೆ ಯಾವುದೋ ಮಾಹಿತಿಗಳಿದ್ದಿರ್ಬೋದು. ನೀವು ಕೂಡ ಸ್ವಲ್ಪ ಈ ಸೋಲನ್ನು ನಾವು ನಿಭಾಯಿಸುವಂಥ ಪ್ರಯತ್ನದಲ್ಲಿ ನೀವು ಕೂಡ ಯಶಸ್ವಿ ಆಗಲಿಲ್ಲ ಅಂತ ಶ್ರೀರಾಮುಲಿಗೆ ಹೇಳಿರುವಂಥದ್ದು ಅವರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗಿರುವಂಥದ್ದು. ಮತ್ತು ನಾನೀಗ ಆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಏನು ಮಾತಾಡುವಂಗಿಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿ ಏನು ನಡೆದಿದೆ, ಎಂತ ಆಗಿದೆ ಅಂತ ಎಲ್ಲ ಸಂಗತಿಗಳು ನನ್ನಲ್ಲಿದೆ. 48 ಜನ ಪ್ರಮುಖರನ್ನು ನಾನಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವರ ಜೊತೆ ಮಾತುಕತೆ ಮಾಡುವಂಥದ್ದು, ಅವರಿಂದ ವಿಚಾರಗಳನ್ನು ತಿಳಿಯುವಂಥದ್ದನ್ನು ಮಾಡಿದ್ದೇನೆ. ಅದೆಲ್ಲವೂ ನನ್ನಲ್ಲಿದೆ. ನಾನು ನಮ್ಮ ಶಿಗ್ಗಾಮಿಂದೊಂದು ಹೋಗಿ ಬರುವಾರದಲ್ಲಿ ಹೋಗಿ ಅದೆರಡನ್ನೂ ಒಟ್ಟಿಗೆ ಕೊಟ್ಟು ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಏನು ಹೊಸ ಒಂದು ವ್ಯವಸ್ಥೆಗೆ ನಾವು ಜೋಡಣೆ ಮಾಡಬೇಕು ಅದನ್ನು ಹೇಳುವಂಥದ್ದನ್ನು ಹೇಳ್ತೇನೆ. ಆದ ಕಾರಣ ನಾನು ಆ ಸಂಡೂರಿನ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಚುನಾವಣಾ ಸಂಬಂಧವಾಗಿ ನಾನು ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸರ್, ಈಗ ಯಾವಾಗ ವರದಿಯನ್ನು ಕೊಡ್ತೀರಾ ಹೈಕಮಾಂಡ್ಗೆ ಅಂತ? ಸರ್, ನನಗೆ ಈಗ ಶಿಗ್ಗಾವಿಗೆ ಹೋಗ್ತೀನಿ. ಒಂದು ದಿವಸ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಶಿಗ್ಗಾವಲ್ಲಿ ಕೂತ್ಕೊಂಡು ಆ ಶಿಗ್ಗಾವಿನಲ್ಲಿ ನಮಗೆ ಸಿಕ್ಕುವಂಥ ಮಾಹಿತಿಗಳನ್ನು ಪಡ್ಕೊಂಡು ಮತ್ತೊಂದು 4 ದಿನದಲ್ಲಿ ಕೊಡ್ತೇನೆ. ಒಂದು 10-15 ದಿನದೊಳಗೆ ಕೊಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.